ನೀವು ಮಾಡಿದ ಪುಣ್ಯ ಈ ತರ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಸೃಷ್ಟಿಯಾಗಂತೆ ಮಾಡಿದ್ದಾನ ಭಗವಂತ. ಭಗವಂತನ ಪ್ರೇರಣೆ ಇಲ್ಲದೆ ಒಂದು ಕಲ್ಲು ಈ ಲೋಕದಲ್ಲಿ ಜರುಗಲ್ಲ. ನಿಮ್ಮ ಒಳಗಡೆ ನೀವೇನು ಹೊತ್ಕೊಂಡ್ಬಂದಿದ್ದೀರಾ ಸಂಸ್ಕಾರಗಳು, ಅದು ನಿಮ್ಮನ್ನು ನಡೆಸ್ತಾ ಇದೆ. ನೀವು ಏನು ಸಂಸ್ಕಾರ ಹೊತ್ಕೊಂಡ್ಬಂದಿದ್ದೀರೋ ಹಳೆಯ ಜನ್ಮಗಳ ಪ್ರತಿಬಿಂಬ ಈ ಜನ್ಮ. ನೀವು ಏನು ಮಾಡಬೇಕು ಅಂತ ಈಗ ನೆನೆಸಿದ್ದೀರಿ, ಇದು ಈ ಜನ್ಮದ ನೆನಪಲ್ಲ. ನೀವು ಎಷ್ಟು ಜನ್ಮ ತಗೊಂಡಿದ್ದೀರಿ ಅಂತಾನೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೇನೆ ಸಾಯ್ತೀವಿ, ತಿರುಗಿ ಹುಟ್ಟುತ್ತೀವಿ, ತಿರುಗಿ ಸಾಯ್ತೀವಿ, ತಿರುಗಿ ಹುಟ್ಟುತ್ತೀವಿ, ತಿರುಗಿ ಸಾಯ್ತೀವಿ, ತಿರುಗಿ ಹುಟ್ಟುತ್ತೀವಿ, ಗೊತ್ತೇ ಇಲ್ಲ. ಆಧ್ಯಾತ್ಮದ ಅರಿವನ್ನ ಪಡಿಬೇಕು ಅಂದ್ರೆ ನೂರಾರು ಸಾವಿರಾರು ಜನ್ಮಗಳನ್ನು ಪಡಿಬೇಕು. ಕತ್ತಲ್ಲಿ ಒಂದು ಸರ ಹಾಕೊಂಡಿದ್ದೀನಿ, ತುಂಬಾ ಸಣ್ಣಕ್ಕಿದೆ, ಅದನ್ನ ದಪ್ಪ ಮಾಡೋದು ಹೇಗೆ ಗುರುಗಳೇ? ಒಂದು ನೆಕ್ಲೆಸ್ ಯಜಮಾನರ ಹತ್ರ ನಾನು ಪಡ್ಕೋಬೇಕು. ಏನು ಮಾಡಿದ್ರೆ ನಮ್ಮ ಯಜಮಾನರ ಕೈಯಲ್ಲಿ ನೆಕ್ಲೆಸ್ ಅನ್ನ ಪಡ್ಕೊಳಕ್ ಸಾಧ್ಯ? ಒಂದು ವಜ್ರದ ಮೂಗು ಬಿಟ್ಟು ಹಾಕಬೇಕು, BMW ಕಾರ್ ತಗೋಬೇಕು. ತಪ್ಪ? ನಿಯಮ ಲೋಕದಲ್ಲಿ ಬಾಳುವ ಪ್ರತಿಯೊಬ್ಬರಿಗೂ ಇರೋ ಆಸೆ ಎಲ್ರಿಗೂ ಬರುತ್ತೆ. ಆ ಆಸೆ ಬಿಟ್ಟುಬಿಟ್ಟು ಚಿನ್ನ ಬೇಡ, ಬೆಳ್ಳಿ ಬೇಡ, ಆತ್ಮದ ಅರಿವನ್ನ ಪಡಿಬೇಕು ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದ್ರೆ ನೀವು ಎಟ್ಟಿಟ್ಟೋ ಪ್ರಯತ್ನ ಮಾಡಿದ್ದೀರಾ. ಇವಾಗಲ್ಲ, ಜನ್ಮ ಜನ್ಮಾಂತರದಲ್ಲಿ. ಅದು ಏನಾದರೂ ಮುಟ್ಟಿದ್ರೋ, ಒಳಗೆ ಹೋದ್ರೋ, ಅನುಭವಿಸಿದ್ರೋ ಗೊತ್ತಿಲ್ಲ. ಪ್ರಾಣ ಹೋಯ್ತು, ತಿರುಗಿ ಇನ್ನೊಂದು ಜನ್ಮ ತಾಳಿದ್ದೀರಾ. ಈ ಜನ್ಮದಲ್ಲಿ ಆ ಜನ್ಮದ ವಿಚಾರಗಳೆಲ್ಲ ಪ್ರಚೋದನೆ ಆಗ್ತಾ ಇದೆ. ಆತ್ಮದ ಪ್ರಚೋದನೆ ಆಯಿತೋ ಇಲ್ಲವೋ? ಹಳೇ ಜನ್ಮದ ಆಸೆಗಳ ಪ್ರಚೋದನೆ ಈ ಜನ್ಮದಲ್ಲಿ ಹುಟ್ಟಿದೆ. ಇದನ್ನು ಮುಂದುವರಿಸುವಿಕೆ ಬೇಡವೇ? ಪ್ರಶ್ನೆಯೇ ಜೀವನ. ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದೇ ಈ ಜೀವನದ ರಹಸ್ಯ. ಪ್ರತಿಯೊಬ್ಬರು ಹುಟ್ಟಿರೋದು ಆತ್ಮ ಪ್ರಚೋದನೆ ಪಡೆಯಕ್ಕೆ. ನೀವು ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಯಾರಿಗೂ ಇಲ್ಲ ಅಂತ. ಅಜ್ಞಾನ. ನಿಮಗೆ ಜ್ಞಾನ ಬರ್ತಾ ಇದೆ, ಇನ್ನು ಸ್ವಲ್ಪ ಆಳವಾಗಿ ತೋಡಿದ್ರೆ ಚಿನ್ನ ಬರುತ್ತೋ, ಬೆಳ್ಳಿ ಬರುತ್ತೋ, ಚಿನ್ನ ಬರುತ್ತೋ, ಬೆಳ್ಳಿ ಬರುತ್ತೋ, ವಜ್ರ ಬರುತ್ತೋ. ಅಂದ್ರೆ ಚಿನ್ನ ಬೆಳ್ಳಿ ಅಲ್ಲ, ಆಧ್ಯಾತ್ಮದ ಚಿನ್ನ, ಆಧ್ಯಾತ್ಮದ ಬೆಳ್ಳಿ, ಆಧ್ಯಾತ್ಮದ ವಜ್ರ ನೀವು ತೋಡಕ್ಕೆ ಶುರು ಮಾಡಿದ್ದೀರಾ. ನಿಲ್ಲಿಸಬೇಡಿ. ನಿಮಗೆ ಎಷ್ಟು ವಯಸ್ಸಾಯಿತು ಗೊತ್ತಿಲ್ಲ, ಆದರೆ ನೀವು ಸಂಸಾರದಲ್ಲಿದ್ದೀರಿ. ಮಕ್ಕಳಾಗಿದೆ, 55 ಮಕ್ಕಳಿದ್ದಾರೆ. ಎರಡ ಒಂದ? ಇಬ್ಬರು ಇದ್ದಾರೆ. ಮದುವೆ ಆಗಿದೆಯಾ? ಸೊ ಅದು ಆಗುತ್ತೆ. ಮನುಷ್ಯರು ಹುಟ್ಟಿದ ಮೇಲೆ ಅದು ಮದುವೆ ಮಗನಿಂದ ನಿಮಗೆ ಬಂತು ಅಥವಾ ನಿಮ್ಮಿಂದ ನಿಮ್ಮ ಮಗನಿಗೆ ಹೋಯ್ತೋ ಗೊತ್ತಿಲ್ಲ. ನನ್ನಿಂದ ಅವನಿಗೆ ಹೇಳ್ತೀನಿ. ಒಳ್ಳೇದು. ಅಕಾಡೆಮಿಕ್ ನಾಲೆಡ್ಜ್ ಕೊಟ್ಟಂಗೆ ಆಧ್ಯಾತ್ಮದ ನಾಲೆಡ್ಜ್ ಕೊಡಬೇಕು ಒಬ್ಳು ತಾಯಿ. ಮಗಳನ್ನ ಹೇಳಿತಾ ಇದ್ದೀನಿ ಸ್ವಲ್ಪ ಮಾಡು ಮಾಡು. ಸೊ ಈ ಅರಿವು ಬರೋದೇ ತುಂಬಾ ದುರ್ಲಭ. ನಿಮಗೆ ಬಂದಿದೆ, ಅದು ಸಂತೋಷ ಪಡಬೇಕು. ಆದರೆ ಹೆಜ್ಜೆ ಎಲ್ಲಿಂದ ಇಡಬೇಕು, ಯಾವ ಹೆಜ್ಜೆ ಸರಿಯಾದ ಹೆಜ್ಜೆ ಅಂತನ್ನೋ ಮಾಹಿತಿ ನಿಮಗೆ ಬೇಕು.